ಎಲ್ರಿಗೂ ನಮಸ್ಕಾರ. ಇಲಾಖೆಯ ಹಿರಿಯರಿಗೆ, ಗೌರವಾನ್ವಿತ ಅಪರಾಯುಕ್ತರಿಗೆ, ನಮ್ಮ ವಿಭಾಗದ ಜಂಟಿ ಆಯುಕ್ತರಿಗೆ, ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರಿಗೆ, ಹಾಗೆ ಇಲ್ಲಿ ನೆರೆದಿರುವಂತಹ ಆಸಕ್ತ ಮತ್ತು ಜಾಗೃತ ವರ್ತಕರಿಗೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಈಗಾಗಲೇ ಹಿರಿಯ ಅಧಿಕಾರಿಗಳು, ನಮ್ಮ ಹಿರಿಯರು ಆಲ್ರೆಡಿ ಹೇಳಿದ್ರು ನಿಮಗೆ, ಕೆಲ ವರ್ಷಗಳಿಂದಾನೇ, ನಾಟ್ ಜಸ್ಟ್ ಕೆಲ ದಿನದಿಂದ ಅಲ್ಲ, ಕೆಲ ವರ್ಷಗಳಿಂದಲೇ ಈ ಜಾಗೃತಿ ನಡೀತಾ ಇದೆ. ಆದರೂ ಕೂಡ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ ಅಂತ. ನಾವು GST ಟೆಕ್ನಿಕಲ್ ಟರ್ಮ್ ಇರೋದ್ರಿಂದಾಗಿ ಕೆಲವೊಂದು ಪ್ರೆಸೆಂಟೇಷನ್ ಒಳಗಡೆಗೆ ಇಂಗ್ಲೀಷ್ ನಾಮನ ಬಳಸಿದ್ದೀವಿ, ಬಟ್ ಎಷ್ಟು ಸಾಧ್ಯವೋ ಅಷ್ಟು ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಕೆಲವೊಂದಷ್ಟು ಬೇಸಿಕ್ ಪ್ರಶ್ನೆನ ನಾನು ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಒಂದು ಮೊಬೈಲ್ ತೊಗೋಬೇಕು ಅಂತಂದರೆ, ಸಿಮ್ ಬೇಕು ಅಂತಂದರೆ ಏನು ಮಾಡ್ತೀವಿ ನಾವೆಲ್ಲ? ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗ್ತೀವಿ, ರಿಜಿಸ್ಟರ್ ಮಾಡ್ಕೊತೀವಿ, ನಮ್ಮ ಆಧಾರನ ಫೋಟೋನ ಕೊಡ್ತೀವಿ. ನಿಮ್ಮೆಲ್ಲ ಶಾಪ್ಗಳಿಗೆ, ಮನೆಗಳಿಗೆ ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ಬೆಸ್ಕಾಮ್ಗೆ ಹೋಗ್ತೀವಿ, ಅಲ್ಲಿ ಕೇಳಿದಂಥ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ. ಇನ್ನು ಪ್ರಾಪರ್ಟಿ, ಲ್ಯಾಂಡ್ ಖರೀದಿ ಮಾಡ್ತಾ ಇರ್ತೀವಿ, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾವ ಥರದ ರಶ್ ಇರುತ್ತೆ ರಿಜಿಸ್ಟ್ರೇಷನ್ಗೆ ಅಂತ ನಿಮಗೆ ಗೊತ್ತು. ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ತೀವಿ, ನರ್ಸರಿನಲ್ಲಿರುವಾಗ ಹಾಗೆ ಒಂದ್ಸಲ ಹೋಗಿ ಸೇರ್ಕೊಂಡು ಹೋಗಿ ಬಂದಿರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಾಗ ಅಫಿಷಿಯಲ್ ಆಗಿ ಅಡ್ಮಿಷನ್ ಮಾಡುವಾಗ ಎಷ್ಟೊಂದು ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತೀವಿ. ಇನ್ನು ದೇಶ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತಂದಾಗ ಇಂಡಿಯಾ ಫ್ರಾಂಟಿಯರ್, ಬಾರ್ಡರ್, ಸ್ಪೋರ್ಟನ್ನು ಬಿಟ್ಟು ಹೋಗೋದಕ್ಕೆ ನಿಮಗೆ ಪಾಸ್ಪೋರ್ಟ್ ಅನ್ನೋದು ಬೇಕಾಗುತ್ತೆ. ಸೊ ನಾವು ಯಾಕೆ ಬಿಸ್ನೆಸ್ ಮಾಡೋರು ಯಾಕೆ ಇದೇ ಥರದ ಯೋಚನೆ ಮಾಡಬಾರ್ದು? ಇದು ಒಂದು ಬಿಸ್ನೆಸ್ ಮಾಡುವವರಿಗೆ ಒಂದು ಥರದ ಪಾಸ್ಪೋರ್ಟ್, GST ರಿಜಿಸ್ಟ್ರೇಷನ್ ಅಂತ ಯಾಕೆ ಯೋಚನೆ ಮಾಡಬಾರ್ದು? ಬಹುಶಃ ನೀವೆಲ್ಲ ಹಾಗೆ ಯೋಚನೆ ಮಾಡಿರೋದ್ರಿಂದ ನೀವು ಇವತ್ತಿನ ಸೇರಿದ್ದೀವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನಾವೆಲ್ಲ ಕೂತಿದ್ದೀವಿ ಅಂತ ಅನ್ಕೋತೀನಿ. ಇದೊಂದು ಈ ಥರದ ಒಂದು ವರ್ಕ್ಶಾಪ್ ಇದೆ, ಕಾರ್ಯಾಗಾರ ಮಾಡ್ತಿದ್ದೀವಿ ಅಂತ ನೀವು ನನ್ನ ಮನೆಯ ಪಕ್ಕದಲ್ಲಿರೋ ಒಂದು ಶಾಪ್ ಹತ್ರ ಹೇಳ್ತಿದ್ದೆ. ನನಗೆ ಈ ಬುಕ್ಸು, ಫೈನಾನ್ಸೇ ನನಗೆ ಅರ್ಥ ಆಗಲ್ಲ, ಏನೋ ಬಿಸ್ನೆಸ್ ಮಾಡ್ಕೋತಾ ಇದ್ದೀನಿ, ಒಂದಷ್ಟು ದುಡ್ಡು ಕಾಸು ಆಗುತ್ತೆ, GST ತಲೆಬಿಸಿದ್ದು ಬೇಡ, ಯಾಕೆ GST ರಿಜಿಸ್ಟ್ರೇಷನ್ ಬಗ್ಗೆ ಇಷ್ಟೊಂದೆಲ್ಲ ನ್ಯೂಸ್ ಮಾಡ್ತಾ ಇದ್ದೀರಾ, ಬರ್ತಾ ಇದೆ ಅಂತ ಅವ್ರಿಗೂ ಹೇಳಿದೆ. ಆ್ಯಕ್ಚುಲಿ ತುಂಬ ಈಸಿ ಇದೆ, ಸ್ಟೆಪ್ಸ್ ಎಲ್ಲ ತುಂಬಾ ಸಿಂಪಲ್ ಆಗಿದೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ನಾಟ್ ಅ ಬರ್ಡನ್, ಇಟ್ಸ್ ಅ ವೆರಿ ಗುಡ್ ಪಾಸ್ಪೋರ್ಟ್, ಇಟ್ಸ್ ಅ ಕ್ರೆಡಿಬಿಲಿಟಿ ಫಾರ್ ಯುವರ್ ಬಿಸ್ನೆಸ್ ಅಂತ. GST ನಿಮಗೆ ನೀವು ನೋಂದಣಿಗೆ ಬಾಧ್ಯರಾಗಿದ್ದೀರಾ ಇಲ್ಲವಾ? ಮುಂದೊಂದು ದಿನ ಆಗಬಹುದು, ಬಿಕಾಸ್ ಎಲ್ಲರಲ್ಲೂ ಕೂಡ ಒಂದು ಅಸ್ಪಿರೇಷನ್ ಇರ್ತಾ ಇದೆ. ಯಾರಿಂದ ಡೆವಲಪಿಂಗ್ ಕಂಟ್ರಿ, ಇಡೀ ಒಂದು ಎಕಾನಮಿ ಯಾವ ಲೆವೆಲಲ್ಲಿ ಗ್ರೋ ಆಗ್ತಾ ಇದೆ, ನಮ್ಮ ಇಡೀ ಒಂದು ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಇಸ್ ಗ್ರೋಯಿಂಗ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋತ್ ರೇಟ್ಸನ್ನು ತೋರಿಸ್ತಾ ಇದೆ. ಹಾಗಿರುವಾಗ ಅದರ ಒಂದು ಮುಖ್ಯವಾದ ಭಾಗವೇ ಬಿಸ್ನೆಸ್ ಪರ್ಸನ್ಸ್, ವರ್ತಕರು, ವ್ಯಾಪಾರಿಗಳು, ನೀವೆಲ್ಲ. ಹೀಗಿರುವಾಗ ಮುಂದೊಂದು ದಿನ ನನಗೆ GST ಬಾಧ್ಯತೆ ಬಂದರೆ ನಾನು ಹೇಗೆ ಮಾಡಬೇಕು ಅನ್ನೋದರ ಒಂದು ಅರಿವನ್ನು, ಜಾಗೃತಿಯನ್ನು ಮೂಡಿಸ್ಕೊಡ್ಬೇಕಾದ್ರೂ ಇವತ್ತು ಬರ್ಬೋದು. ಬಹುಶಃ ನಿಮ್ಮೆಲ್ಲ ಒಂದು ಸರ್ ಆಗಲೇ ಹೇಳಿದ್ರು, ಬಿಸ್ನೆಸ್ನ ಅಮೂಲ್ಯ ಸಮಯವನ್ನು ನೀವು ಬಿಟ್ಟು ಇಲ್ಲಿ ಬಂದಿದ್ದೀರಾ. ಸೊ ಹಾಗಾಗಿ ನಿಮಗೆ ಫಸ್ಟ್ ಅಭಿನಂದನೆಯನ್ನು ಹೇಳ್ತೀನಿ. ಆ್ಯಂಡ್ ಈ ವಿಷಯನ ತಿಳ್ಕೊಳ್ಳಿ, ನಿಮ್ಮಿಂದ ಇನ್ನೊಂದಷ್ಟು 4 ಜನಕ್ಕೆ ಹೀಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಲೆಟ್ಸ್ ಹ್ಯಾವ್ ಅ ವೆರಿ ವೆರಿ ವೆಲ್ ಅವೇಡ್ ಬಿಸ್ನೆಸ್ ಪರ್ಸನ್ಸ್ ಇನ್ ಅವರ್ ಕಂಟ್ರಿ. ಸೊ ಹೀಗಾಗಿ ಇದ್ರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ನಾವು ನೋಡೋಣ, ಯಾವ್ಯಾವ ವಿಷಯವನ್ನು ಇವತ್ತು ಕವರ್ ಮಾಡಬಹುದು ಅಂತ. ಕಳೆದ ಕೆಲವು ದಿನಗಳ ಒಂದು ನೆಕ್ಸ್ಟ್ ಟೈಮ್ ಕೊಡಿ, ಕೆಲವೊಂದಷ್ಟು ವಿಷಯವನ್ನು ಟಿ ವಿಯಲ್ಲಿ ಅಲ್ಲಿ ನೋಡಿದಾಗ ಅನಿಸ್ತಾ ಇತ್ತು. ಇನ್ನೂ ಕೂಡ ಒಂದಷ್ಟು ಬೇಸಿಕ್ಸ್ ಬಗ್ಗೆ ನಮಗೆ ಗೊಂದಲಗಳಿದೆ. ಸೊ ಇಫ್ ಯು ಗೆಟ್ ಯುವರ್ ಬೇಸಿಕ್ಸ್ ರೈಟ್ಸ್, ಮುಂದೆಲ್ಲ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಇನ್ನೂ ಕೂಡ ಆದಾಯದ ಮೇಲೆ ಕಟ್ಟಬೇಕಾ ಅಥವಾ ನನ್ನ ವಹಿವಾಟು ಮೇಲೆ ಕಟ್ಟಬೇಕಾ ಅನ್ನೋದು. ಯಾಕೆಂತಂದರೆ ಸೊ ಇಫ್ ವಿ ಹ್ಯಾವ್ ದ್ಯಾಟ್ ಕ್ಲಾರಿಟಿ, ಮುಂದೆ ಪ್ರಾಬ್ಲಮ್ ಆಗಲ್ಲ ನಮಗೆ. ನಿಮಗೆ ಬರುವಂತಹ ಗಳಿಕೆ ಮೇಲೆ, ಆದಾಯದ ಮೇಲೆ ನೀವು ಕಟ್ತಾ ಇರೋದು ಡೈರೆಕ್ಟ್ ಟ್ಯಾಕ್ಸ್. ನೀವು ಮಾಡುವಂತಹ ಸೇಲ್ಸ್ ಮೇಲೆ ನೀವು ಟ್ಯಾಕ್ಸನ್ನು ಕಟ್ತಾ ಇದ್ದೀರಿ. ಯಾವುದೊಂದು ಐಟಮನ್ನು ಮಾಡ್ತೀರಾ, ಸೇವೆಯನ್ನು ಕೊಡ್ತೀರಾ, ಅದ್ರ ಮೇಲೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ತಲುಪಿಸ್ತೀರಾ. ಅಪರಾಯುಕ್ತರವಾಗ ಎಷ್ಟನ್ನು ನಕ್ಷೆಯಲ್ಲಿ ಸಮರೈಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗೆ ಮಾಡ್ತೀರಾ ಅನ್ನೋದು ಇಂಡೈರೆಕ್ಟ್ ಟ್ಯಾಕ್ಸ್. ಪರ್ಯಾಯವಾಗಲ್ಲ, ನಾವು ಅದನ್ನು ಬಳಕೆದಾರ ಕೊನೆಯಲ್ಲಿ ಯಾರೇ ಇರಲಿ ಈ ಒಂದು ಭಾರತದಲ್ಲಿ, ನನಗೆ ಇನ್ಕಮ್ ಮೇಲೆ ನಾನು ಡೈರೆಕ್ಟ್ ಟ್ಯಾಕ್ಸ್ ಕಟ್ತೀನಿ, ನಾನು ಬಳಸುವಂತಹ ವಸ್ತುಗಳ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸನ್ನು ಕಟ್ತೀನಿ ಥ್ರೂ ಬಿಸ್ನೆಸ್ ಪರ್ಸನ್, ನಿಮ್ಮೆಲ್ಲ ವ್ಯಾಪಾರಸ್ಥರ ಮೂಲಕ ಅದನ್ನು ತಗೋತಾ ಇದ್ದೀವಿ. ಕ್ವಶನ್ ಸಿಂಪಲ್ ಆಗಿ ನಾನು ಹೇಳಬೇಕು ಅಂತಂದರೆ, ಎಲೆಕ್ಟ್ರಿಕ್ಗೆ ನಾವು ಇನ್ನೊಂದು ರಿಜಿಸ್ಟ್ರೇಷನ್ ತಗೋತೀವಿ, ಅದನ್ನು ಎವ್ರಿ ಮಂತ್ ನೋಡ್ತಾ ಹೋಗ್ತೀವಿ. ಸೊ ಬಳಕೆ ಜಾಸ್ತಿ ಆದರೆ ಜಾಸ್ತಿ ಕಟ್ತೀವಿ, ಎಕ್ಸಾಮ್ಷನ್ ಬರುತ್ತಾ ಇಲ್ವಾ ಅಂತ ನೋಡ್ತೀವಿ. ಸೊ ಜಸ್ಟ್ ಥಿಂಕ್ ಇಟ್ ಆಸ್ ಅ ನಿಮ್ಮ ಒಂದು GST ಥರ, ಇಟ್ಸ್ ಯುವರ್ ಸೇಲ್ಸ್ ಪಾರ್ಟ್ನರ್.
ಅದೇ ಪ್ರಾಪರ್ಟಿ ತಗೋತಾರ, ವರ್ಷಕ್ಕೊಂದ್ಸಲ ಪ್ರಾಪರ್ಟಿ ಟ್ಯಾಕ್ಸನ್ನು ಕಟ್ತೀರಾ, ಇನ್ಕಮ್ ಟ್ಯಾಕ್ಸ್ ಥರದಲ್ಲಿ ವರ್ಷಕ್ಕೊಂದ್ಸಲ ನಿಮ್ಮ ಮನೆ ಆ್ಯಂಕರ್ ಬಂದು ಇದ್ರೆ ನನಗೂ ಶೇರಿಗೆ ಸ್ವಲ್ಪ ಕೊಡು ಇನ್ಕಮ್ ಅಂತ ಹೇಳಿದಾಗ. ಸೊ ದಿಸ್ ಇಸ್ ಅ ಬೇಸಿಕ್ ಡಿಫ್ರೆನ್ಸ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಇಂಡೈರೆಕ್ಟ್ ಟ್ಯಾಕ್ಸ್, ಬಳಕೆ ಮೇಲೆ ನೀವೇನು ಸಂಗ್ರಹಿಸಿ. ನೀವು ಒಂದ್ಸಲ ವ್ಯಾಪಾರಸ್ಥರಿರ್ಬೋದು, ನಾವೆಲ್ಲರೂ ಕೂಡ ಬಳಕೆದಾರರೇ ಅಲ್ವಾ. ಹಾಗಾಗಿ ಆ ಬಳಕೆಯ ಮೇಲೆ ನಾವೇನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ಅದನ್ನು ಹೇಗೆ ವ್ಯಾಪಾರಸ್ಥನಾಗಿ ನಾನು 1 ತಿಂಗಳ ಕಾಲನೋ 2-3 ತಿಂಗಳ ಕಾಲನೋ ಇಟ್ಕೊಂಡು ಅದನ್ನು ಹೇಗೆ ನಾನು ಅದನ್ನು ಗೌರ್ಮೆಂಟಿಗೆ ಕಟ್ಟಬಹುದು ಎನ್ನುವುದ್ರ ಬಗ್ಗೆ ನೋಡೋಣ. ಇವತ್ತು ನಾವು ಇದಿಷ್ಟು ಟಾಪಿಕನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಬಿಟ್ಟು ಕೂಡ ಮತ್ತೇನಾದರೂ ಸಮಸ್ಯೆಗಳಿದ್ರೆ ಆಮೇಲೆ ತಗೋತೀವಿ. ನಾನು ಎಷ್ಟು ದೊಡ್ಡ ಬಿಸ್ನೆಸ್ಸಿಗೆ ಬಂದರೆ ಥ್ರೆಶೋಲ್ಡ್ ಲಿಮಿಟಿಗೆ ಬರ್ತೀನಿ, GST ರಿಜಿಸ್ಟ್ರೇಷನನ್ನು ತಗೋಬೇಕಾಗತ್ತೆ, ಯಾವ್ಯಾವ ಥರದ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಮಾಡಿದ್ರೆ ನನಗೆ GST ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಅದಾದಮೇಲೆ ಈಗಾಗಲೇ ಕೇಳಿರ್ತಾರೆ ವಿನಾಯಿತಿ ಇರೋದು, ತೆರಿಗೆ ಬಾಧ್ಯವಾಗಿರುವಂಥದ್ದು, ತೆರಿಗೆ ವಿಧಿತವಾಗಿರುವಂಥದ್ದು ಅಂತೆಲ್ಲ. ಹಣ್ಣು ತರಕಾರಿ ತೊಗೊಂಡು ಬಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಮಾರ್ತಾ ಇದ್ದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋದರೆ ಸ್ವಲ್ಪ ಯೋಚನೆ ಮಾಡಿ, ನಾವು ಹೇಳ್ತಿರ್ತೀವಿ ಯು ಆರ್ ಅಂಡರ್ ಟ್ಯಾಕ್ಸಬಲ್ ಝೋನ್ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಅದು ಹೇಗೆ ಏನಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಆಮೇಲೆ ಒಂದಷ್ಟು ಈಗ ಓಕೆ, ನಾನು ಚಿಕ್ಕ ಶಾಪ್ ಇಟ್ಕೊಂಡಿದ್ದೀನಿ, ಆದರೂ ಕೂಡ ಒಂದು ಸ್ವಲ್ಪ ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಸೇಲ್ ಮಾಡ್ತೀನಿ, ನಾನು ಬೇಕಿದ್ದ ಪ್ರಾಡಕ್ಟ್ಸನ್ನು ನಾನು ಝೊಮ್ಯಾಟೊ ಥ್ರೂ ಬಳಸ್ಕೊತೀನಿ, ಒಂದು ಸ್ವಲ್ಪ ನನ್ನ ಒಂದು ಪರಿಧಿಯನ್ನು ವಿಸ್ತರಿಸ್ಕೋತೀನಿ ಅಂತ ಅನ್ನೋರಿಗೆ ಒಂದಷ್ಟು ಈ ಥರದ ಬೇರೆ ಬೇರೆ ಕ್ರೈಟೀರಿಯಾ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದರೆ, ಅಪಾರ್ಚುನಿಟೀಸನ್ನು ಬಳಸ್ಕೊಳ್ಳೋಕೆ ಹೋದರೆ ನೀವು ರಿಜಿಸ್ಟ್ರೇಷನ್ ತೊಗೊಳ್ಬೇಕಾಗತ್ತೆ ಅಂತ ಒಂದು GST ಕಾಯ್ದೆನಲ್ಲಿ ತಂದಿದ್ದೀವಿ. ಸೊ ಅದರ ಕಂಪಲ್ಸರಿ ರಿಜಿಸ್ಟ್ರೇಷನ್ ಯಾರ್ಯಾರಿಗಿದೆ ಅನ್ನೋದನ್ನು ನೋಡೋಣ. ಅದಾದ ಮೇಲೆ ಕಂಪೋಸಿಷನ್ ಲೇವಿ ತುಂಬ ಮಾತಾಡಿದ್ದೀವಿ ಇದ್ರ ಬಗ್ಗೆ. ಬಹುಶಃ ಇದನ್ನು ನಿಮಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ಒಂದಷ್ಟು ಲಿಮಿಟೇಷನ್ ಹಾಕೋಣ, ಬಟ್ ಫಿಕ್ಸ್ಡ್ ಪ್ರೈಸ್ ಬೇಡ, ತಲೆ ಕೆಡಿಸ್ಕೊಳ್ಳಲ್ಲ ನಾನು ಅನ್ನೋರಿಗೆ ಒಂಥರ ತಾಲಿ ಊಟ ಅಂತ ಹೇಳ್ಬೋದು ಅನ್ಸುತ್ತೆ ಅಲ್ವಾ. ನನಗೆ ಬುಫೆ ಬೇಡ, ಹೊಲಕಟ್ಟ ಹೋಗಿ ಆರ್ಡರ್ ಮಾಡೋ ತಲೆಬಿಸಿಗಳು ಬೇಡ. ಸೊ ಒಂಥರ ಅದನ್ನೆಲ್ಲ ಸೇರಿಸಿ ನಿಮಗೆ ಸಣ್ಣ ವರ್ತಕರಿಗೆ ಸೂಟ್ ಆಗುವಂತಹ ಒಂದು ರೆಸಿಪಿ ಆಲ್ರೆಡಿ ಕಾಯ್ದೆಯಲ್ಲಿದೆ, ಅದನ್ನು ಬಳಸ್ಕೊಂಡ್ರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಹಾಗೆಯೇ GST ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು, ಅದಕ್ಕೆ ಬೇಕಾದ ದಾಖಲೆಗಳನ್ನು ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಸರ್ ಆಗಲೇ ಹೇಳಿದ್ರೆ ಟ್ರೂಲಿ ಇಟ್ಸ್ ಪೇಪರ್ಲೆಸ್, ಕಂಪ್ಲೀಟ್ಲಿ ಆನ್ಲೈನ್ ಆಗಿದೆ, ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಏನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನು ಅಪ್ರೋಚ್ ಕೂಡ ಮಾಡ್ಬೋದು. ಒಂದು 2 ಪಾರ್ಟ್ A ಪಾರ್ಟ್ B ಅನ್ನೋದ್ರೊಳಗಡೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ, ಮೊನ್ನೆ ಯಾರು ಹೇಳ್ತಾ ಇದ್ರು ಪಾಸಿಟಿವ್ ಆಗಿ, ಮೊನ್ನೆ ವೆರಿ ಫೈನ್ ಡೇದಲ್ಲಿ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ರೆ ಹೇಗೆ ಒಂದು 10-15 ನಿಮಿಷದೊಳಗಡೆ ನೀವು ಪಿಜ್ಜಾ ತಿಂತ ಕೂತಿರ್ತೀರೋ, ಹಾಗೆ ನೀವೆಲ್ಲ ಡಾಕ್ಯುಮೆಂಟ್ಸ್ನ ಅವ್ರು ಕರೆಕ್ಟಾಗಿ ಹಾಕಿದ್ರೆ ನೀವು ಕೂಡ 3-4 ಡೇಸ್ ಒಳಗಡೆ ನೀವು ಕೊಟ್ಬಿಡ್ತೀರಲ್ಲ ಅಂತ. ದಟ್ ಈಸ್ ಟ್ರೂ, ದಟ್ ಈಸ್ ಹ್ಯಾಪನಿಂಗ್ ನಾವು. ಸೊ ಅದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಅಂತ ಅನ್ಕೋತೀನಿ ನಾನು. ಆಮೇಲೆ ಅದಾದಮೇಲೆ ನಾವು ರಿಜಿಸ್ಟ್ರೇಷನ್ ತೊಗೊಂಡಾದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ತೊಗೋತೀವಿ, ಡ್ರೈವಿಂಗ್ ಲೈಸೆನ್ಸ್ ಕೊಡುವಾಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ. ಡ್ರೈವ್ ಮಾಡುವಾಗ ಕೂಡ RTO ಹೇಗೆ ಮಾನಿಟರ್ ಮಾಡ್ತಿರ್ತಾರೆ, ನೀವು ಕೂಡ ನಿಮ್ಮ ಸೇಫ್ಟಿ ಮೆಜರ್ಸನ್ನು ತೊಗೋತಾ ಇರಬೇಕಲ್ವ. ಅದೇ ಥರದಲ್ಲಿ GST ರಿಜಿಸ್ಟ್ರೇಷನ್ ಆದಮೇಲೆ ಒಂದಷ್ಟು ಮಿನಿಮಮ್ ಕಂಪ್ಲೈಯನ್ಸಸ್ ಅನುಸರಣೆ ಅನ್ನೋದನ್ನು ಮಾಡಬೇಕಾಗುತ್ತೆ. ಅದು ಏನೇನು ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಅದಾದಮೇಲೆ GST ಬರೀ ನಮಗೋಸ್ಕರ ಅಥವಾ GST ಬಿಸ್ನೆಸ್ ಮಾಡ್ತಿದ್ದೀವಿ GST ತೊಗೋಬೇಕಂತ ಅಂತಲ್ಲ, GST ತೊಗೊಳೋದ್ರಿಂದಾಗಿ ನಿಮಗೆ ಇನ್ನೊಂದಷ್ಟು ಬೆನಿಫಿಟ್ಗಳು ಕೂಡ ಇರುತ್ತೆ. ಬಿಕಾಸ್ ಇಟ್ ವರ್ಕ್ಸ್ ಆಸ್ ದ ಬಿಸ್ನೆಸ್ ಬ್ಯಾಚ್ ಥರದಲ್ಲಿ ನಿಮಗೆ ಪ್ರೌಡ್ಲಿ ಯು ಕ್ಯಾನ್ ಸೇ ಅದು ಏನೇನಿದೆ ಆ ಬೆನಿಫಿಟ್ ಅನ್ನೋದನ್ನು ಕೂಡ ನಾವು ಇವತ್ತು ನೋಡ್ಕೊಂಡು ಹೋಗೋಣ. ಅಡ್ವಾಂಟೇಜಸ್ ಏನು GST ರಿಜಿಸ್ಟ್ರೇಷನ್ ಇದು ಅಂತ. ನೆಕ್ಸ್ಟ್ ಸ್ಲೈಡ್ ಹೋಗಿ. ಮೊದಲನೇದಾಗಿ ಬಂದರೆ, ನಾನು ಆಗಲೇ ಹೇಳಿದಂಗೆ ಕಾರ್ ಹೊಡಿತಾ ಇರ್ತೀವಿ, ಒಂದು 20 ಕಿಲೋಮೀಟರ್ ಸ್ಪೀಡಲ್ಲೋ 40 ಕಿಲೋಮೀಟರ್ ಸ್ಪೀಡಲ್ಲೋ ಹೋಗ್ತಾ ಇರೋವರೆಗೆ ಸುಮ್ಮನೆ ಇರುತ್ತೆ ಕಾರು. ಆಮೇಲೆ ನಿಮಗೆ ವಾರ್ನಿಂಗ್ ಕೊಡೋಕ್ಕೆ ಶುರು ಮಾಡುತ್ತೆ, ಬೆಲ್ಟ್ ವೇರ್ ಮಾಡಿಲ್ಲ ನೀವು ಅಂತ. ಹಾಗೆಯೇ ಗೂಡ್ಸಲ್ಲಿದ್ದೀರಾ, ಸರ್ವಿಸ್ ಸಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮದು 40 ಲಕ್ಷ ಕ್ರಾಸ್ ಆಗ್ತಾ ಇದೆ, 20 ಲಕ್ಷ ಕ್ರಾಸ್ ಆಗ್ತಾ ಇದೆ ಅಂತಂದಾಗ ನಾನೊಂದು ಜವಾಬ್ದಾರಿಯುತ ವ್ಯಾಪಾರಸ್ಥನಾಗೂ ಕೂಡ ಇರಬೇಕಾಗುತ್ತೆ. ಬಿಕಾಸ್ ನಾನು ಈ ಒಂದು ಪೂರೈಕೆಯ ಒಂದು ಭಾಗವಾಗಿರ್ತೀನಿ, ಸಪ್ಲೈ ಚೈನ್ ನಾನು ಎಲ್ಲೋ ಕೂತ್ಕೋತಾ ಇರ್ತೀನಿ ಅಂತ ಬಂದಾಗ ರಿಜಿಸ್ಟ್ರೇಷನ್ ಅನ್ನೋದನ್ನು ತಗೋಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಸರ್ಕಾರ ಈ ಒಂದು ನಿಧಿಯನ್ನು ಇಟ್ಟಿದೆ. 2 ಮಾಡ್ತಿದ್ದೀನಿ ನಾನು, ಒಂದಷ್ಟು ಗೂಡ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ, ಹಾಗೆ ಕೆಲವೊಂದು ಸರ್ವಿಸಸ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತಂದಾಗ 20 ಲಕ್ಷ ಬಾಧ್ಯತೆ ಬರುತ್ತೆ. ಕೆಲವೊಂದು ಸ್ಟೇಟ್ಗಳಿಗೆ, ನಾರ್ತ್ ಈಸ್ಟರ್ನ್ ಇಂಡಿಯಾದ ಕೆಲವೊಂದಷ್ಟು ಸ್ಟೇಟ್ಗಳಿಗೆ ಮಾತ್ರ ಈ ಪರಿಮಿತಿ ಬೇರೆ ಆಗಿದೆ. ಅದು ಬಿಟ್ಟು ಬೇರೆ ಎಲ್ಲ ಕಡೆಗೆ ಈ ಥರನೇ. ಇದರಿಂದ ಆಗಲೇ ಹೇಳಿದ ಹಾಗೆ ತುಂಬ ಅಡ್ವಾಂಟೇಜಸ್ ಇದೆ. ನಾನು ITC ಅನ್ನೋದನ್ನು ತಗೋಬೋದು, ನನ್ನ ಬಿಸ್ನೆಸ್ ಕ್ರೆಡಿಬಿಲಿಟಿನ ಪ್ರೂವ್ ಮಾಡ್ಕೋಬೋದು. ಸೊ ನೀವು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಚೆನ್ನಾಗಿರತ್ತಲ್ವ.
ಪಾಸ್ಪೋರ್ಟ್ ಇದ್ದ ತಕ್ಷಣ ನೀವು ಅಥವಾ ನೀವು ವಿದೇಶಕ್ಕೆ ಹೋಗಬೇಕು ಅಂದಾಗಲೇ ಪಾಸ್ಪೋರ್ಟ್ ಹೋಗಬೇಕು ಅಂತಿಲ್ಲ. ಪಾಸ್ಪೋರ್ಟ್ ರೆಡಿ ಇಟ್ಕೊಂಡ್ರೆ ಯಾವಾಗ ಹೋಗಬೇಕು ಅನ್ಸುತ್ತೆ ಅವಾಗ ಹೋಗ್ಬೋದು. ಸೊ ಈ ಮ್ಯಾಂಡೇಟರಿ ಕ್ಲಾಸ್ ಇದ್ದಾಗ ಮಾತ್ರ ನೀವು ರಿಜಿಸ್ಟ್ರೇಷನ್ ತಗೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ವಾಲಂಟರಿಲಿ ಆಗೂ ಕೂಡ ಆನ್ ಯುವರ್ ಓನ್ ಆಲ್ಸೋ ಯು ಕ್ಯಾನ್ ಟೇಕ್. ಆಗ ನಿಮಗೆ ಮತ್ತೊಂದಷ್ಟು ಅಡ್ವಾಂಟೇಜ್ಗಳು ಕೂಡ ಬರುತ್ತೆ. ನಾನು ಆಗಲೇ ಹೇಳಿದಾಗ ಇದು ಬಳಕೆದಾರರಿಗೆ ಇರುವಂತಹ ತೆರಿಗೆ. ನೀವು GST ನೋಂದಣಿ ಮಾಡಿಸ್ಕೊಂಡ್ರೆ ನೀವು ಕೈಯಿಂದ GSTನ ಕಟ್ಟಲ್ಲ. ಬಳಕೆದಾರನಿಂದ ನೀವು ಯಾರಿಗೆ ಸೇಲ್ ಮಾಡ್ತೀರೋ ಅವರಿಂದ ಸಂಗ್ರಹಿಸಿದ ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಿಸುವ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೂತಿರ್ತೀರ. ಅದು ಮಾಡಿಲ್ಲ ಅಂದರೆ ಇನ್ಫ್ಯಾಕ್ಟ್ ನೀವೇ ಕಟ್ತಾ ಇರ್ತಾರೆ, ನೀವೇ ಗ್ರಾಹಕರಲ್ಲಿ ಕೊನೆಯದಾಗಿ ಕೂತ್ಕೊಂಡಿರ್ತೀರ, ನೀವು ಕಟ್ತಿರ್ತೀರ. ಹಾಗಾಗಿ ಎಷ್ಟೊಂದು ಜನ ನಾವು ವಾಲಂಟರಿ ತಗೋತೀವಿ ಅಂತಾರೆ. ಆ್ಯಂಡ್ ಆಲ್ಸೋ ಆಗಲೇ ಹೇಳಿದಾಗೆ ನಾನು ಸ್ವಿಗ್ಗಿ, ಝೊಮ್ಯಾಟೊ ಈ ಥರದಲ್ಲಿ ಮಾಡ್ತೀನಿ, ಎಕ್ಸ್ಪೋರ್ಟ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಬೆನಿಫಿಟ್ ತೊಗೋತೀನಿ, ಈ ಥರದ್ದೆಲ್ಲ. ಸೊ ನಾವು ಡೀಟೇಲ್ ಆಗಿ ನೋಡೋಕೆ ಹೋದ್ರೆ ಗೊತ್ತಾಗುತ್ತೆ ಯಾಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನು. ಸೊ ಹಾಗಾಗಿ ಅದಾದಮೇಲೆ ಪಕ್ಕದಲ್ಲಿ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೋಡಿ. ನೀವು ಎಷ್ಟೊಂದು ಅಂಗಡಿಗೆ ಹೋದಾಗ ನೋಡಿರ್ತೀರ GST ಡಿಸ್ಪ್ಲೇ ಆಗಿರುತ್ತೆ, RAG06 ಅಂತ. ನೀವು ಯಾರು, ನಿಮ್ಮ ಅಡ್ರೆಸ್ಸಲ್ಲಿ ಯಾವ ಥರದ ಬಿಸ್ನೆಸ್ ಮಾಡ್ತೀರಾ. ಸೊ ಯು ಕ್ಯಾನ್ ಪ್ರೌಡ್ಲಿ ಡಿಸ್ಪ್ಲೇ ದಿಸ್ GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇರೆ ಬೇರೆ ಜೊತೆ. ಹಾಗೆಯೇ ಮುಂದಕ್ಕೆ ಹೋಗೋಣ. ಎಕ್ಸೆಂಪ್ಟೆಡ್ ಸಪ್ಲೈಸ್ ಅಂತ ನೋಡ್ವಿ. ಒಂದು ಏನಂದರೆ ಫ್ಲೇವರ್ಡ್ ಮಿಲ್ಕನ್ನು, ಹಾರ್ಲಿಕ್ಸನ್ನು, ಜ್ಯೂಸನ್ನು ತಗೋತಾ ಇದ್ದರೆ ಟ್ಯಾಕ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಬೇಡ, ನನಗೆ ಅದೇನು ಬೇಡ, ಬರೀ ಹಾಲನ್ನು ನಾನು ತಗೋತೀನಿ ಅನ್ನೋರಿಗೆ ಟ್ಯಾಕ್ಸ್ ಇಲ್ಲ. ಒಮ್ಮೆ ನೀವು ವ್ಯಾಪಾರಸ್ಥನ ಶೂವನ್ನು ತೆಗೆದು ಗ್ರಾಹಕನ ಶೂವನ್ನು ಹಾಕೊಂಡು ನೋಡಿ, ಯಾಕೆ ಹೀಗೆ ಸರ್ಕಾರ ಮಾಡಿರ್ಬೋದು. ಅಲ್ಲಿ ನೋಡಿದ್ರೆ ಲಿಮಿಟ್ ಮಾಡ್ತಾ ಇದೆ. ಬಿಕಾಸ್ GST ಅನ್ನೋದನ್ನ ಸೆಲ್ಫ್ ಪೊಲೀಸಿಂಗ್ ಅಂತ ಹೇಳಿಬಿಟ್ರು. ನೀವೇ ಒಂದು ಅಸೆಸ್ ಮಾಡಿಕೊಟ್ಟು ನೀವು ಕೂಡ ಒಂದು ಆರ್ಥಿಕತೆಯ ಭಾಗ ಆಗಿ ಫಾರ್ಮಲೈಸ್ ಮಾಡ್ಕೊಳ್ಳೋಣ ನಮ್ಮ ಇಂಡಿಯನ್ ಎಕಾನಮಿನ ಅಂತ. ಇನ್ನೊಂದಷ್ಟಕ್ಕೆ ಎಕ್ಸಮ್ಟ್ ಅಂತ ಹೇಳ್ತಾ ಇದ್ದೀವಿ. ನಿಮ್ಮಲ್ಲಿ ತುಂಬ ಜನ ಆ ಎಕ್ಸಮ್ಟೆಡ್ ಸಪ್ಲೈ, ಹಣ್ಣು, ತರಕಾರಿ, ಹಾಲು, ಫ್ಲವರ್ಸ್ ಈ ಥರದನ್ನು ಮಾಡ್ತಾ ಇದ್ದಿರ್ತೀರ. ಅಂಥವ್ರಿಗೆ ಅಂದರೆ ನಮ್ಮ ಒಂದು ಪ್ರೋಗ್ರೆಸಿವ್ ಕಂಟ್ರಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸೋಷಿಯಲ್ ಬ್ಯಾಲೆನ್ಸ್ ಆಗಬೇಕು ನಮ್ಮಲ್ಲಿ ಸಮಾಜದಲ್ಲಿ. ಸೊ ಕೆಳಸ್ತರದಿಂದ ಮೇಲ್ಸ್ತರದವರನ್ನು ಪರಿಗಣನೆ ಇಟ್ಟುಕೊಂಡು ತೆರಿಗೆಯನ್ನು ಹಾಕಬೇಕು. ಕಾಮನ್ ಮ್ಯಾನಿಗೆ, ಸಾಮಾನ್ಯ ಮನುಷ್ಯನಿಗೆ ಬರ್ಡನ್ ಆಗಬಾರ್ದು. ಎಸೆನ್ಷಿಯಲ್ ಗೂಡ್ಸ್ ಮೇಲೆ GSTಯನ್ನು ಇಡಬಾರ್ದು. ಇದೆಲ್ಲವುಗಳನ್ನು ಒಳಗೊಂಡು ತುಂಬ ಒಂದು ಪ್ರಜ್ಞಾಪೂರ್ವಕವಾಗಿ ಮಾಡಿದಂತಹ ಒಂದು ತೆರಿಗೆ ವ್ಯವಸ್ಥೆ ಇದೆ. ಹಾಗಾಗಿ ಈ ಥರದ ಎಸೆನ್ಷಿಯಲ್ ಐಟಮ್ಸ್ಗಳ ಮೇಲೆಲ್ಲ GST ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ಗೆ ಹೋಗ್ತಾ ಇರ್ತೀವಿ, GST ಇಲ್ಲ. ನಾನು ಒಂದು ಸ್ವಲ್ಪ ಕಾಸ್ಮೆಟಿಕ್ ಆಗಿ ಡೆಂಟಲ್ ಟ್ರೀಟ್ಮೆಂಟ್ ತೊಗೋತಾ ಇರ್ತೀನಿ, ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿಸ್ತೀನಿ, ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಿದೆಯಲ್ಲಪ್ಪ, ಒಂದಿಷ್ಟು ತೆರಿಗೆನ ಕಟ್ಟಬಹುದು, ಅದು ಟ್ಯಾಕ್ಸ್ ಆಗುತ್ತೆ. ಮಗನ ಸ್ಕೂಲಿಗೆ ಕಳಿಸ್ತಾ ಇರ್ತೀನಿ, ಸರ್ಕಾರಿ ಶಾಲೆಗೆ ಕಳಿಸ್ತೀನಿ, ಬೇರೆ ಬೇರೆ ಶಾಲೆಗಳಿಗೆ ಕಳಿಸ್ತಾ ಇರ್ತೀನಿ, GST ಇಲ್ಲ. ಅವ್ನು ಇನ್ನೂ ಒಂದು ಸ್ವಲ್ಪ ಇಂಟೆನ್ಸ್ ಆಗಿ ಸ್ಟಡಿ ಮಾಡಿಸೋಣ ಅಂತ ಟ್ಯೂಷನ್ ಸೇರಿಸ್ತೀನಿ, ಅಲ್ಲಿ ಸ್ಪೆಂಡ್ ಮಾಡ್ತಿದ್ದೀರಲ್ವಾ, GST ಟ್ಯಾಕ್ಸನ್ನು ಕಟ್ಟಿಸ್ಬೇಕು, ನೀವು ಕಳಿಸಿ. ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ಯಾಕೆ ಕೆಲವೊಂದಷ್ಟು ಎಕ್ಸೆಂಪ್ಟ್ ಅಂತ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಇಲ್ಲ. ಕರಕುಶಲ, ನೀವು ಸೂಪರ್ ಮಾರ್ಕೆಟ್ಗೆ ಹೋಗಿ ಯಾರಿಗೂ ಗಿಫ್ಟ್ ಕೊಡೋಣ ಅಂತ ತೊಗೊಂಡ್ಬಂದರೆ ಟ್ಯಾಕ್ಸ್ ಇದೆ. ಅದೇ ನಿಮ್ಮ ಹತ್ತಿರದಲ್ಲಿರುವಂಥ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಗೊಂಬೆ ಮಾಡ್ತಾ ಇರೋರು ತೊಗೊಂಡ್ಬನ್ನಿ, ಅದಕ್ಕೆ GST ಎಕ್ಸೆಂಪ್ಟ್ ಆಗಿದೆ. ಸೊ ಎಕ್ಸೆಂಪ್ಟೆಡ್ ಸಪ್ಲೈ ಅಂತ ಬಂದಾಗ ಈ ಒಂದು ಯೋಜನೆಯನ್ನು ಇಟ್ಕೊಂಡು ಸರ್ಕಾರ ವಿನಾಯಿತಿಯನ್ನು ಕೊಟ್ಟಿದೆ. ಹಾಗಾಗಿ ನೀವು ಯಾರಾದರೂ ಇವುಗಳ ಬಿಸ್ನೆಸ್ಸನ್ನು ಇಟ್ಕೊಂಡಿದ್ರೆ, ವ್ಯಾಪಾರ ಮಾಡ್ತಾ ಇದ್ದರೆ, ಖಂಡಿತವಾಗಿಯೂ ನಿಮಗೆ GSTನ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವೆಲ್ಲವೂ ಕೂಡ ಇದರಲ್ಲಿ ಮಾತ್ರ ಇದೆ. ಅದೇ ನೀವು ತೆರಿಗೆ ವಿನಾಯಿತಿ ಇರೋದ್ರ ಜೊತೆಗೆ ಕೆಲವೊಂದು ತೆರಿಗೆ ಬಾಧ್ಯ ವಸ್ತುಗಳನ್ನು ಮಾರ್ತಾ ಇದ್ದೀರಾ ಅಂತಂದಾಗ ನಿಮಗೆ ನೋಂದಣಿಯ ಬಾಧ್ಯತೆ ಬಂದ್ಬಿಡುತ್ತೆ. ಸೊ ಆ ನೋಂದಣಿ ಬಾಧ್ಯತೆ ನಿಮ್ಮಲ್ಲಿರೋರಲ್ಲಿ ಎಷ್ಟೊಂದು ಜನಕ್ಕೆ ಯಾವುದಾದ್ರೂ ಬರಬಹುದು ಸಾಮಾನ್ಯವಾಗಿ ಅನ್ನೋದಕ್ಕೆ ಮುಂದಿನ ಸ್ಲೈಡನ್ನು ನೋಡೋಣ. ಬೇಕ್ರಿ, ಆಗಲೇ ಹೇಳಿದ ಹಾಗೇನೆ ಬರೀ ಒಂದು ಗೋಧಿ ಹಿಟ್ಟನ್ನೇನೋ ತೊಗೊಂಡ್ರೆ ಬರಲ್ಲ, ಅದನ್ನೇ ಬ್ರೆಡ್ ಆಗಿ ಮಾಡಿ ಅದಕ್ಕೆಲ್ಲ ಸ್ಯಾಂಡ್ವಿಚ್ ಮಾಡಿ ಮಾಡ್ತಾ ಇರುವಾಗ, ಸೊ ಯು ಆರ್ ಆ್ಯಡಿಂಗ್ ಸಮಥಿಂಗ್, ಪ್ಲೀಸ್ ಆ್ಯಡ್ ಟ್ಯಾಕ್ಸ್ ಆಲ್ಸೋ ಅಂತ ನಾನು ಹೇಳೋದು. ಹಾಗಾಗಿ ವ್ಯಾಲ್ಯೂ ಎಡಿಷನ್ ಇದ್ದಕ್ಕೆ ಟ್ಯಾಕ್ಸ್ ಎಡಿಷನ್ ಕೂಡ ಕಾಣಿಸ್ಕೊತಾ ಬಂತು. ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಜ್ಯೂಸ್ ಸೆಂಟರ್ಸ್ ಹೋದಾಗ ಬಟ್ಟೆ, ಬರೀ ಒಂದು ಕಾಟನ್ ತೊಗೊಳ್ಳಿ, ನೀವು ಫ್ಯಾಬ್ರಿಕ್, ಸಿಂಪಲ್ ಫ್ಯಾಬ್ರಿಕ್ ಇಲ್ಲ, ಅಲ್ಲಿ ಗೋಯಿಂಗ್ ಫಾರ್ ದ ಸ್ಟೈಲಿಶ್ ವೇ ಹೋಗ್ತೀರಾ, ಸೊ ನೀವು ಟ್ಯಾಕ್ಸ್ ಕಟ್ಟಿ ಅಂತ ನಾನು ಹೇಳ್ತಿದ್ದೀನಿ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಖುಷಿಯಿಂದ ಹೋಗ್ತಾ ಇದ್ದೀರಾ, ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀರಾ, ಒಂದಷ್ಟು ಕಂಫರ್ಟ್ಗಳಿರುತ್ತೆ, ನೀವು ಅಲ್ಲಿಗೆ ಹೋದಾಗ ಆ ಕಂಫರ್ಟ್ಗೆ ಒಂದು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ. ಕಮಿಷನ್ ಏಜೆಂಟ್ಸ್, ನೀವು ಒಂದು ಫೈನಾನ್ಸ್ ಸರ್ವಿಸಸನ್ನು ಕೊಟ್ಟುಕೊಂಡು ನೀವು ಕೂಡ ಒಂದಷ್ಟು ಗಳಿಕೆಯನ್ನು ಮಾಡ್ತಿರ್ತೀರಾ, ಆ ಗಳಿಕೆಯಲ್ಲಿ ಒಂದಷ್ಟು ಪಾಲನ್ನು ಸರ್ಕಾರಕ್ಕೆ ಕೊಡಿ. ಸರ್ಕಾರಕ್ಕೆ ಕೊನೆಯಲ್ಲಿ ನಾವು ಯಾರು ಕಟ್ತಾ ಇದ್ದೀವಿ, ಅದೆಲ್ಲ ನಮಗೆ ಬೇಕಾದಂತಹ ಒಂದು ಏನು ಬೇಸಿಕ್ ಅಮ್ಯುನಿಟೀಸ್ಗೆ, ವ್ಯವಸ್ಥೆಗೆ, ವೆಲ್ಫೇರ್ಗೋಸ್ಕರನೇ ಬೇಕಾಗಿರೋದಲ್ವಾ. ಸೊ ಹಾಗಾಗಿ ಎಲ್ಲೆಲ್ಲಿ
ಜನರು ಹೆಚ್ಚಿನದಾಗಿ ಲಕ್ಷರಿಗೋಸ್ಕರ ನಾವು ಕಂಫರ್ಟ್ಗೋಸ್ಕರ ಕಟ್ತಿರ್ತಾರೋ, ಸೊ ಅಲ್ಲಿ ನಾವು ತೆರಿಗೆ ಬಾಧ್ಯತೆಯನ್ನು ಇಟ್ಟಿದ್ದೀವಿ. ಸೊ ಅದಾದಮೇಲೆ ಗಿಫ್ಟ್ ಆರ್ಟಿಕಲ್ಸ್ ನಾನು ಆಗಲೇ ಹೇಳಿದೆ, ಟೆಂಟ್ ಹೌಸ್ಗಳು. ಹೌದು, ಎಲ್ಲರೂ ಖುಷಿಯಿಂದ ಸೇರೋಣ, ಒಂದು ಈ ಥರದ ಆಡಿಟೋರಿಯಮನ್ನು ಬುಕ್ ಮಾಡಿರ್ತೀರಾ, ಬೇರೆ ಬೇರೆ ಟ್ಯಾಕ್ಸೆಬಲ್ ಚೇರ್ಸು, ಲಕ್ಸುರಿ ಐಟಮ್ಸನ್ನು ಇಟ್ಟಿರ್ತೀರಾ, ಎಲ್ಲ ಬಂದು ಎಂಜಾಯ್ ಮಾಡ್ತಿರ್ತೀರಾ, ಅಂಥ ಐಟಮ್ ಮೇಲೆ ಟ್ಯಾಕ್ಸ್ ಹಾಕೋಣ. ದಿಸ್ ಇಸ್ ದ ಐಡಿಯಾ ಬಿಹೈಂಡ್ ಟ್ಯಾಕ್ಸೆಬಲ್ ಸಪ್ಲೈಸ್. ಸೊ ಇಂಥದ್ದಕ್ಕೆ ಟ್ಯಾಕ್ಸ್ ತೆರಿಗೆ ಬಾಧ್ಯತೆ ಬರುತ್ತೆ. ಹಾಗಾಗಿ ನೀವು ಎರಡರಲ್ಲೂ ಇದ್ದೀರಾ ಅಂತಂದರೆ ಸೊ ನೀವು GST ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ. ಟ್ಯಾಕ್ಸೆಬಲ್ ವಿತ್ ಎಕ್ಸಮ್ಟೆಡ್. ಪ್ಯೂರ್ಲಿ ಎಕ್ಸಮ್ಟೆಡ್ ಇದ್ದರೆ ನಿಮಗೆ ತೆರಿಗೆ ಬಾಧ್ಯತೆ ಬರಲ್ಲ. ಸೊ ಹಾಗಾದರೆ GST ಇಟ್ಸ್ ನಾಟ್ ಅಗೇನ್ಸ್ಟ್ ದೀಸ್ ಬಿಸ್ನೆಸಸ್ ಅಂತಲ್ಲ. ಇಟ್ಸ್ ನಾಟ್ ಬಿಹೈಂಡ್ ಯುವರ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಕೂಡ ಅಲ್ಲ, ಇಟ್ಸ್ ಬಿಹೈಂಡ್ ಯುವರ್ ವಾಲ್ಯೂಮ್. ಎಷ್ಟು ಸೇಲ್ ಮಾಡ್ತೀರೋ ಅದಕ್ಕೆ ತಕ್ಕ ಹಾಗೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಕಟ್ತಾ ಬನ್ನಿ ಅನ್ನೋದು ಇದರ ಒಂದು ಐಡಿಯಾ. ಇನ್ನೊಂದಷ್ಟು ಇನ್ನೊಂದು ಸೈಡಲ್ಲಿ ಹೇಳ್ತೀನಿ. ಸೊ ಕಂಪಲ್ಸರಿ ರಿಜಿಸ್ಟ್ರೇಷನ್ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಆಲ್ರೆಡಿ ಮಾತಾಡೋದಾಗೆ, ನಿಮ್ಮ ಒಂದು ವಹಿವಾಟಿನ ಮಿತಿ 20 ಲಕ್ಷನೋ 40 ಲಕ್ಷನೋ ಸೇವೆಗೋ ಇಲ್ಲ ಸರಕಿಗೋ ದಾಖಲೆ ಕಟ್ಟಬೇಕಾಗುತ್ತೆ. ಅಂತಾರಾಜ್ಯಕ್ಕೆ ಹೊಸೂರಿಗೆ ಕೊಡ್ತೀನಿ, ಅನಂತಪುರ ಕಳಿಸ್ಕೊಡ್ತೀನಿ, ಅವ್ರ ಜೊತೆಗೆ ಬಿಸ್ನೆಸ್ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಎಸ್ ವಿ ವಾಂಟ್ ಟು ಫಾರ್ಮಲೈಸ್ ಆಲ್ ದೀಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನೋ ಒಂದು ದೃಷ್ಟಿಯಿಂದಾಗಿ ಅದಕ್ಕೂ ಕೂಡ ನೀವು ಆವಾಗ GST ನೋಂದಣಿಯನ್ನು ತಗೋಬೇಕಾಗತ್ತೆ. ಇ ಕಾಮರ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಯಾವುದೇ ಒಂದು ಈ ಎಗ್ರಿಗೇಟರ್ಸ್ಗೂ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಆಗಲೂ ಕೂಡ ನೀವು ರಿಜಿಸ್ಟ್ರೇಷನ್ ತಗೊಳ್ಳೇಬೇಕಾಗುತ್ತೆ. ಜಸ್ಟ್ ಟೇಕ್ ಇಟ್ ಆಸ್ ಯು ಆರ್ ಎಕ್ಸ್ಪಾಂಡಿಂಗ್ ಯುವರ್ ಅಪಾರ್ಚುನಿಟಿ, ಹೆಚ್ಚಿನ ಒಂದು ಮಾರ್ಕೆಟ್ ಎಕ್ಸೆಸ್ಸನ್ನು ತಗೋತಾ ಇದ್ದೀನಿ ಅಂತಂದಾಗ ಸೊ ಅದಕ್ಕೂ ಕೂಡ ನೀವು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ತಗೊಳ್ಳೇಬೇಕಾಗುತ್ತೆ. ಕ್ಯಾಶುವಲ್ ಸಾಂದರ್ಭಿಕವಾಗಿ ಎಷ್ಟೊಂದಲ್ಲ ಈಗಿನ ಇವೆಂಟ್ ಎರಾದಲ್ಲಿ ಪರ್ಫಾರ್ಮರ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್, ಬೇರೆ ಬೇರೆ ಕಡೆ ಸ್ಟಾಲ್ಸ್ ಹಾಕ್ತಿರ್ತೀರಾ, ಸೊ ದಿನ ಒಂದೊಂದು ಕಡೆ ಹಾಕ್ತಿರ್ತೀರ. ಈ ಥರದವರು ಕೂಡ GST ನೋಂದಣಿಯನ್ನು ತೆಗೆದುಕೋಬೇಕು ಅಂತ ಕಾಯ್ದೆ ಹೇಳುತ್ತೆ. ಸೊ ಈ ಒಂದು ಲಾಜಿಕಲ್ಲಿ ಇಟ್ಕೊಂಡು ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ಕಂಪಲ್ಸರಿ ರಿಜಿಸ್ಟ್ರೇಷನ್ ಅನ್ನೋದನ್ನು ನಾವು ಮಾಡಿದ್ದೀವಿ. ಕೆಲವೊಬ್ಬರಾದರೆ ಇದನ್ನು ಕಾಂಪ್ಲಿಕೇಟೆಡ್ ಅಂತ ಇನ್ನೂ ಕೂಡ ಅಂದ್ಕೊಳ್ಳೋದಿದ್ದೀರಾ ನೀವು. ಯಾಕೆಂದರೆ ಮತ್ತೇನೋ ಪ್ರತಿ ತಿಂಗಳ ಕಟ್ಟಬೇಕಂತೆ, ರಿಟರ್ನ್ಸ್ ಫೈಲ್ ಮಾಡಬೇಕಂತೆ. ಸೊ ಹಾಗಾಗಿ ನಾನು ಯಾವುದ್ರದ್ದು ಒಂದು ತಲೆಬಿಸಿಗೆ ಹೋಗೋದೇ ಇಲ್ಲ, ಅಕೌಂಟೆಂಟನೋ ಆಡಿಟರ್ಗೋ ಕೊಟ್ಬಿಡ್ತೀನಿ ಅಂತ. ಎಸ್, ತುಂಬ ಕಾಂಪ್ಲಿಕೇಟೆಡ್ ಅಂತ ಮಾಡ್ಬೋದು. ಅದರ ಅರ್ಥ ನೀವು ಜಾಗೃತರಾಗದೆ ಸುಮ್ಮನೆ ಏನು ತಿಳ್ಕೊಂಡೆ ಕೊಟ್ಬಿಡಿ ಅಂತ ಅಲ್ಲ. ಈಗ ಮನೆಯಲ್ಲಿ ಕುಕ್ನ ಇಟ್ಕೋತೀವಿ, ನಮ್ಗೆ ಅಡುಗೆ ಮಾಡೋಕ್ಕೆ ಬಂದರೆ ಆ ಕುಕ್ ಮಾಡೋದು ಸರಿ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಡ್ರೈವರ್ಸ್ ಎಷ್ಟೊಂದು ಹೋಗುವಾಗ ಡ್ರೈವರ್ಸ್ನ ಇಟ್ಕೋತೀವಿ, ನಿಮ್ಗೆ ಡ್ರೈವಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆ ನೀವು ಬಿಸ್ನೆಸ್ ಮಾಡ್ತಿರೋದು, ನೀವು ಎಲ್ಲಿ ನಿಮ್ಮ ಒಂದು ಮೋರ್ ಎಫಿಷಿಯೆಂಟ್ ಆಗಿ ಮಾಡ್ಬೋದು, ಎಲ್ಲಿ ದುಡ್ಡನ್ನು ಉಳಿಸ್ಬೋದು, ನನ್ನ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳು ಏನಿದೆ ಒಬ್ಬ ಜಾಗೃತ ನಾಗರಿಕನಾಗಿ, ಬರೀ ನಾಗರಿಕನಾಗಿ ಕೂಡ ಒಂದಷ್ಟು ರೈಟ್ಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ವರ್ತಕನಾಗಿ ಇನ್ನೂ ಹೆಚ್ಚು ಇದೆ. ಸೊ ಅದನ್ನೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರವಾದರೂ ನೀವು ಯಾವ್ಯಾವ GST ಬಗ್ಗೆ ನ್ಯೂಸ್ ಬರ್ತಿರೋದು, ನೋಂದಣಿ ಮಾಡ್ಕೊಂಡ್ರೆ ಏನು ಅಡ್ವಾಂಟೇಜಸ್ ಇದೆ, ಇದನ್ನೆಲ್ಲ ತಿಳ್ಕೊಳ್ಳೋ ಒಂದು ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿಯೂ ಕೂಡ ಅಷ್ಟಾಗಿಯೂ ಬೇಡ ಅಂತಂದರೆ ನಾನು ಆಗಲೇ ಹೇಳಿದಾಗ ಎಲ್ಲವನ್ನು ಒಂದೇ ಬಟ್ಲಲ್ಲಿ ಹಾಕಿ ಕೊಟ್ಟಿದ್ದೀವಿ. ಕಂಪೋಸಿಷನ್ ಅನ್ನೋ ರಾಜಿ ತೆರಿಗೆ ಅನ್ನೋದ್ರ ಮೂಲಕ ಅದರ ಡೀಟೇಲ್ ಆಗಿ ನನ್ನ ಸಹೋದ್ಯೋಗಿ ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜವಾಗ್ಲೂ ಇಟ್ ಸೂಟ್ಸ್ ದಿ ಸ್ಮಾಲ್ ಶಾಪ್, ಸ್ಮಾಲ್ ಟ್ರೇಡರ್ಸ್. ನಿಮಗೆ ಟೆನ್ಷನ್ ಬೇಡ ಅನ್ನೋರು, ಸೊ ಅದು GST ಜೊತೆಗೆ ನನಗೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋರು ಇದನ್ನು ಖಂಡಿತವಾಗಿ ತಗೋಬೋದು. ಒಂದು ಅರ್ಥದಲ್ಲಿ ಈ ಒಂದು ಪರಿಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ಫಾರ್ಮಲೈಸ್ಡ್ ಬಿಸ್ನೆಸ್ ಅನ್ನು ನಾನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತಂದರೆ GST ನೋಂದಣಿಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಸಿಗೋ ಖುಷಿ, ಅದರಲ್ಲಿ ಸಿಗುವಂಥ ಒಂದು ಸಮಾಧಾನ, ನಾನು ಕಂಪ್ಲೈಂಟ್ ಆಗಿದ್ದೀನಿ ಅನ್ನೋದು ನಿಮಗೊಂದು ನೆಮ್ಮದಿ, ಇವೆಲ್ಲವೂ ಕೂಡ ಸಿಗುತ್ತೆ. ಸೊ ಹಾಗಾಗಿ ತಗೊಳ್ಳಿ. ಇದನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡೋಣ ಮತ್ತು ಕೆಲವೊಂದು ಎಕ್ಸಾಂಪಲಲ್ಲಿ ನೀವು GST ರಿಜಿಸ್ಟ್ರೇಷನ್ ಎವ್ರಿ ಮಂತ್ ರಿಟರ್ನ್ಸ್ ಫೈಲ್ ಮಾಡುವಂಥ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಏನಾಗುತ್ತೆ, ಅಥವಾ ರಾಜಿ ತೊಗೊಂಡ್ರೆ ಹೇಗಾಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು ನಿಮ್ಮದು ಯಾವುದೇ ಥರದ ಪ್ರಶ್ನೆಗಳಿದ್ರು ಕೂಡ ನಾವನ್ನು ಅಟೆಂಡ್ ಮಾಡ್ತೀವಿ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಜೋಶಿ ಸರ್ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು.